ನಮಸ್ಕಾರ ಬಂಧುಗಳೇ, ಇವತ್ತು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಗದ್ದಲದ ನಡುವೆ ಇರುವ ಒಂದು ಪ್ರಶಾಂತ ಲೋಕಕ್ಕೆ. ನೀವು ಸಾವಿರಾರು ದೇವಸ್ಥಾನಗಳನ್ನು ನೋಡಿರಬಹುದು, ಆದರೆ ಕಲ್ಲಿನ ಗೋಡೆಯ ಮೇಲೆ ಕಿವಿಯನ್ನಿಟ್ಟರೆ ಓಂಕಾರದ ನಾದ ಕೇಳುವ ನೀರಿನಲ್ಲೇ ನೆಲೆಸಿರುವ ಶಿವನ ಉದ್ಭವ ಸ್ಥಾನವನ್ನು ಎಂದಾದರೂ ನೋಡಿದ್ದೀರಾ? ಗಂಗರು ಮತ್ತು ಚೋಳರ ಕಾಲದಲ್ಲಿ ನಿರ್ಮಾಣವಾದ ಸುಮಾರು 2000 ವರ್ಷಗಳ ಇತಿಹಾಸವಿರುವ ಈ ದೇವಾಲಯದಲ್ಲಿ ನಿಮ್ಮ ಜೀವನದ ಎಂತಹ ಕಷ್ಟಗಳಿಗೂ, ಅಂದರೆ ಹಣಕಾಸು, ಮದುವೆ, ಸಂತಾನ ಅಥವಾ ಮಕ್ಕಳ ಆರೋಗ್ಯದ ಸಮಸ್ಯೆಗಳಿಗೆ ಇಲ್ಲಿ ಖರ್ಚಿಲ್ಲದ ಸರಳ ಪರಿಹಾರಗಳಿವೆ. ಅದು ಯಾವ ದೇವಸ್ಥಾನ? ಅಲ್ಲಿನ ವಿಶೇಷತೆಗಳೇನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಕಲಾಸಿಪಾಳ್ಯದ ಶ್ರೀ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನದ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ದೇವಾಲಯದ ಇತಿಹಾಸ ಮತ್ತು ಹೆಸರಿನ ರಹಸ್ಯ. ಬಂಧುಗಳೇ, ಬೆಂಗಳೂರಿನ KR ಮಾರ್ಕೆಟ್ ಸಮೀಪದ ಕಲಾಸಿಪಾಳ್ಯ ಬಸ್ ನಿಲ್ದಾಣದ ಎದುರೇ ಇರುವ ಈ ದೇವಾಲಯ ಅತ್ಯಂತ ಪುರಾತನವಾದದ್ದು. ಪುರಾಣಗಳ ಪ್ರಕಾರ ಈ ಭಾಗದಲ್ಲಿ ಬರಗಾಲ ಬಂದಾಗ ಗಂಗ ಅರಸರು ಮಳೆಗಾಗಿ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾರೆ. ಆಗ ಶಿವನು ಪ್ರತ್ಯಕ್ಷನಾದಾಗ ಮಳೆ ಸುರಿಯಲಾರಂಭಿಸಿ ನೀರು ಹರಿಯುತ್ತಾ ಶಿವನ ಪಾದ, ಮೊಣಕಾಲು, ಸೊಂಟವನ್ನು ದಾಟಿ ಕಂಠದವರೆಗೂ ಬರುತ್ತದೆ. ಜಲ ಅಂದರೆ ನೀರು, ಕಂಠದವರೆಗೂ ಬಂದಿದ್ದರಿಂದ ಈ ಸ್ವಾಮಿಗೆ ಜಲಕಂಠೇಶ್ವರ ಎಂಬ ಹೆಸರು ಬಂದಿತು. ಇಂದಿಗೂ ಗರ್ಭಗುಡಿಯ ಕೆಳಗೆ ನೀರಿನ ಮೂಲವಿದೆ ಎಂದು ನಂಬಲಾಗುತ್ತದೆ. 5 ಶಿವಲಿಂಗಗಳ ಮಹಿಮೆ. ಈ ದೇವಾಲಯದ ಮತ್ತೊಂದು ಅದ್ಭುತವೆಂದರೆ ಇಲ್ಲಿ ಒಟ್ಟು 5 ಶಿವಲಿಂಗಗಳನ್ನು ನೀವು ದರ್ಶಿಸಬಹುದು. ಮೊದಲನೆಯದ್ದು ಮುಖ್ಯ ಪ್ರಾಣದೇವರಾದ ಜಲಕಂಠೇಶ್ವರ ಸ್ವಾಮಿ, ಎರಡನೆಯದ್ದು ನಂದಿಯ ಹಣೆಯಲ್ಲಿರುವ ಶಿವಲಿಂಗ, ಮೂರನೆಯದ್ದು ಕೈಲಾಸನಾಥೇಶ್ವರ ಸ್ವಾಮಿ, ನಾಲ್ಕನೆಯದು ನಾಗರ ಹಾವಿನ ಹೆಡೆಯ ಮೇಲಿರುವ ಲಿಂಗ, ಐದನೆಯದು ಪಾರ್ವತಿ ದೇವಿಯ ಹಣೆಯಲ್ಲಿರುವ ಶಿವಲಿಂಗ. ಇಂತಹ ವಿಶೇಷ ದೃಶ್ಯವನ್ನು ನೀವು ಬೇರೆಲ್ಲಿಯೂ ನೋಡಲು ಸಾಧ್ಯವಿಲ್ಲ. ಕೈಲಾಸನಾಥೇಶ್ವರ ಮತ್ತು ದೈವಿಕ ಶಬ್ದಗಳು. ಇಲ್ಲಿನ ಮತ್ತೊಂದು ಆಕರ್ಷಣೆಯೆಂದರೆ ಕೈಲಾಸನಾಥೇಶ್ವರ ಸನ್ನಿಧಿ. ಇಲ್ಲಿ ಒಬ್ಬ ಋಷಿಗಳು ಸಜೀವ ಸಮಾಧಿಯಾಗಿದ್ದಾರೆ ಎಂದು ಹೇಳಲಾಗುತ್ತದೆ. ನೀವು ಭಕ್ತಿಯಿಂದ ಇಲ್ಲಿನ ಮೆಟ್ಟಿಲ ಮೇಲೆ ಕುಳಿತು ಬಲಗಿವಿಯನ್ನು ಗೋಡೆಗೆ ಅಥವಾ ಹೊಸಲಿಗೆ ಒತ್ತಿ ಹಿಡಿದರೆ ನಿಮಗೆ 8 ರೀತಿಯ ಶಬ್ದಗಳು ಕೇಳಿಸುತ್ತವೆ. ನೀರು ಹರಿಯುವ ಶಬ್ದ, ಘಂಟಾನಾದ, ಶಂಖನಾದ ಅಥವಾ ಶಿವನು ಉಸಿರಾಡುವಂತಹ ಓಂಕಾರದ ಧ್ವನಿ ನಿಮ್ಮ ಕಿವಿಗೆ ಬೀಳುತ್ತದೆ. ಇದು ಭಕ್ತರ ಸ್ವಂತ ಅನುಭವ. ಸಮಸ್ಯೆಗಳಿಗೆ ಪರಿಹಾರ, ಕಾಲಭೈರವನ ದೀಪಾರಾಧನೆ. ಈ ದೇವಾಲಯದ ಪ್ರಮುಖ ಆಕರ್ಷಣೆಯೆಂದರೆ ಇಲ್ಲಿ ನಡೆಯುವ ಸಂಕಲ್ಪ ಪೂಜೆಗಳು. ವಿಶೇಷವಾಗಿ ಕಾಲಭೈರವನಿಗೆ 8 ಅಥವಾ 9 ವಿವಿಧ ಹಣ್ಣು ತರಕಾರಿಗಳ ದೀಪವನ್ನು ಹಚ್ಚಲಾಗುತ್ತದೆ. ಕುಂಬಳಕಾಯಿ ದೀಪ ಮಾಟ, ಮಂತ್ರ ಮತ್ತು ಶತ್ರುಗಳ ಬಾಧೆ ನಿವಾರಣೆಗೆ, ತೆಂಗಿನಕಾಯಿ ದೀಪ ಕಾರ್ಯಸಿದ್ಧಿಗಾಗಿ, ಹಾಗಲಕಾಯಿ ದೀಪ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ, ಸಪೋಟ ದೀಪ ಹಣಕಾಸಿನ ಸಮಸ್ಯೆ ದೂರವಾಗಿ ಐಶ್ವರ್ಯ ವೃದ್ಧಿಗೆ, ನಿಂಬೆಹಣ್ಣಿನ ದೀಪ ದೃಷ್ಟಿದೋಷ ಮತ್ತು ಗ್ರಹದೋಷಗಳ ನಿವಾರಣೆಗೆ. ಇಲ್ಲಿ ಪ್ರತಿ ಭಾನುವಾರ ರಾಹುಕಾಲದ ಸಮಯದಲ್ಲಿ ಈ ದೀಪಾರಾಧನೆ ಮಾಡುವುದು ವಿಶೇಷ. ಚಂಡಿಕೇಶ್ವರ ಮತ್ತು ಮಕ್ಕಳ ಹಠದ ಸಮಸ್ಯೆ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಅತಿಯಾಗಿ ಹಠ ಮಾಡುತ್ತಿದ್ದರೆ, ಪದೇ ಪದೇ ಹುಷಾರು ತಪ್ಪುತ್ತಿದ್ದರೆ ಅಥವಾ ನಿದ್ರೆಯಲ್ಲಿ ಬೆಚ್ಚಿ ಬೀಳುತ್ತಿದ್ದರೆ ಇಲ್ಲಿನ ಚಂಡಿಕೇಶ್ವರ ಸ್ವಾಮಿಗೆ ಪೂಜೆ ಮಾಡಿಸಿ. ಬುಧವಾರ ಅಥವಾ ಗುರುವಾರ ಕಡಲೆಪುರಿ ಮತ್ತು ಹುರಿಗಡ್ಲೆಯನ್ನು ತಂದು ಚಂಡಿಕೇಶ್ವರನಿಗೆ ಅರ್ಪಿಸಿ. ಇದನ್ನು ಮಕ್ಕಳಿಗೆ ಪ್ರಸಾದವಾಗಿ ನೀಡಿದರೆ ಮಕ್ಕಳ ವರ್ತನೆಯಲ್ಲಿ ಬದಲಾವಣೆ ಕಂಡುಬರುತ್ತದೆ ಎಂಬುದು ಭಕ್ತರ ನಂಬಿಕೆ. ದಕ್ಷಿಣಾಮೂರ್ತಿ ಮತ್ತು ಸುಬ್ರಹ್ಮಣ್ಯೇಶ್ವರ ಸನ್ನಿಧಿ. ವಿದ್ಯೆ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಬಯಸುವವರು ಗುರುವಾರ ದಕ್ಷಿಣಾಮೂರ್ತಿಗೆ ಹಳದಿ ಹೂವು ಮತ್ತು ವಸ್ತ್ರವನ್ನು ಅರ್ಪಿಸಬಹುದು. ಹಾಗೆಯೇ ವಿವಾಹ ತಡವಾಗುತ್ತಿರುವವರು ಅಥವಾ ಸಂತಾನ ಭಾಗ್ಯ ಬಯಸುವವರು ಇಲ್ಲಿನ ಷಣ್ಮುಖ ಸುಬ್ರಹ್ಮಣ್ಯೇಶ್ವರನಿಗೆ 6 ಮಂಗಳವಾರಗಳು ತುಪ್ಪದ ದೀಪ ಹಚ್ಚಿ ಪೂಜೆ ಸಲ್ಲಿಸಿದರೆ ಉತ್ತಮ ಫಲಗಳು ಸಿಗುತ್ತವೆ ಎಂದು ಹೇಳಲಾಗುತ್ತದೆ. ಧ್ಯಾನ ಕೇಂದ್ರಗಳ ರಹಸ್ಯ. ಈ ದೇವಸ್ಥಾನದ ಮೇಲ್ಭಾಗದಲ್ಲಿ ಕೂರ್ಮ ಅಂದರೆ ಆಮೆ, ಸರ್ಪ ಮತ್ತು ಮತ್ಸ್ಯ ಆಕೃತಿಗಳಿವೆ. ಇವು ನಮ್ಮ ದೇಹದ ಮೂಲನಾಡಿ, ಮಧ್ಯನಾಡಿ ಮತ್ತು ಬ್ರಹ್ಮನಾಡಿಗಳನ್ನು ಪ್ರತಿನಿಧಿಸುತ್ತವೆ. ಇಲ್ಲಿ 20 ನಿಮಿಷಗಳ ಕಾಲ ಕುಳಿತು ಧ್ಯಾನ ಮಾಡುವುದರಿಂದ ಪಿತೃದೋಷ, ಸ್ತ್ರೀ ಶಾಪ ಮತ್ತು ಸರ್ಪ ದೋಷಗಳಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಬಂಧುಗಳೇ, ಈ ದೇವಾಲಯದಲ್ಲಿ ಅರ್ಚಕರು ಯಾವುದೇ ಹಣದ ಅಪೇಕ್ಷೆ ಇಲ್ಲದೆ ಅತ್ಯಂತ ಪ್ರೀತಿಯಿಂದ ಸಂಕಲ್ಪ ಮಾಡಿಕೊಡುತ್ತಾರೆ. ನೀವು ಒಮ್ಮೆ ಈ ಪುರಾತನ ಜಲಕಂಠೇಶ್ವರ ಸ್ವಾಮಿಯ ದರ್ಶನ ಮಾಡಿ ನಿಮ್ಮೆಲ್ಲ ಸಂಕಷ್ಟಗಳಿಂದ ಮುಕ್ತಿ ಪಡೆಯಿರಿ. ದೇವಸ್ಥಾನವು ಪ್ರತಿದಿನ ಬೆಳಗ್ಗೆ 5 ರಿಂದ 11 ಮತ್ತು ಸಂಜೆ 5 ರಿಂದ 9 ರವರೆಗೆ ತೆರೆದಿರುತ್ತದೆ. ಓಂ ನಮಃ ಶಿವಾಯ.